ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿನ ನಮ್ಮ ಪ್ರೇಮ ಮೇಡಮ್ ಅವರ ಲವರು ಈ ಜಿಮ್ಮಿ ಬಾಯ್ ಇದಾನಲ್ಲ, ಅವ್ನ್ ಪ್ರತಿ ಬಾರಿ ಪ್ರೇಮ ಮ್ಯಾಮ್ಗೆ ಏನೋ ಒಂದು ಗಿಫ್ಟ್ ತಗೊಂಡ್ ಬರ್ತಿದ್ದ. ಆದ್ರೆ ರಮೇಶ್ ಸರ್ಗೆ ಒಂದು ಗಿಫ್ಟ್ ನ ಕೊಡ್ಬೇಕು ಅಂತ ಯಾರೋ ಕೊಟ್ಟು ಕಳ್ಸಿದಾರೆ. ಆ ಗಿಫ್ಟ್ ನ ನಮ್ಮ ಲವರ್ ಬಾಯ್ ತಗೊಂಡ್ ಬಂದಿದ್ದಾನೆ. ಸರ್, ಅದನ್ನ ನೀವು ದಯವಿಟ್ಟು ಸ್ವೀಕರಿಸಬೇಕು. ತಗೊಂಬಪ್ಪ. ಐಸ್ ಕ್ಯಾಂಡಿ ನಿಮಗ್ ಕೊಡೋದು ಯಾರು ಸರ್? ಗಿಫ್ಟ್ ಆಗಿ ನಿಮಗೆ ಯಾರು ಕೊಡ್ತಾರೆ? ಸ್ಕೂಲ್ ಡೇಸ್ ಅಲ್ಲಿ ತಿಂದಿದೀವಪ್ಪ. ಅದಾದ್ಮೇಲೆ ನಮ್ಗೆ ಯಾರು ಐಸ್ ಕ್ಯಾಂಡಿ ತಿನ್ನೋದು? ಸ್ಕೂಲ್ ಡೇಸ್ ಫ್ರೆಂಡ್ ಯಾರ ಕಳ್ಸಿರ್ಬೋದೇನೋ. ಮೇ ಬಿ ನಿಮ್ ಜೀವನದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ರೆಂಡೇ ಇರ್ತಾರೆ. ಆ ಫ್ರೆಂಡ್ ಎಷ್ಟು ಒಳ್ಳೆ ಫ್ರೆಂಡ್ ಅಂದ್ರೆ ಇವತ್ತಿಗೂ ಅವ್ರಿಗೆ ನೆನಪಿದೆ ನಿಮ್ಗೆ ಐಸ್ ಕ್ಯಾಂಡಿ ಎಷ್ಟು ಇಷ್ಟ ಅಂತ. ಆ ಫ್ರೆಂಡ್ ನ ಮಾತಾಡ್ಸ್ಕೊಂಬರೋಣ ಸರ್. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಪಾದಮೇ ಚರಣಂ. ಚಿಕ್ಕ ವಯಸ್ಸಿನಿಂದ ರಮೇಶ್ ತುಂಬ ಸಾಫ್ಟ್ಗಾನು, ಜಾಸ್ತಿ ಹಠ ಮಾಡೋದಿಲ್ಲ, ಸ್ಕೂಲ್ಗೆ ಕರೆಕ್ಟಾಗಿ ಹೋಗ್ತಾನೆ. ಏನಂದರೆ ಅವನಿಗಿಂತ ಫಸ್ಟ್ ಯಾರು ಬರಬಾರ್ದು, ಓದೋದ್ರಲ್ಲಿ ಅವನೇ ಫಸ್ಟ್ ಬರಬೇಕು. ಯಾರಾನ ಹುಡುಗಿ ಒಂದೊಬ್ರು ಬಂದ್ಬಿಟ್ರೆ ಆಳಕ್ಕೆ ಶುರು ಮಾಡಿಬಿಡ್ತಾನೆ. ಆಟ ಅಂದರೆ ಸ್ವಲ್ಪ ಐಸ್ ಕ್ಯಾಂಡಿ ತಗೊಳ್ಳೋದ್ರಲ್ಲಿ ಆಸೆ ಜಾಸ್ತಿ. ನೋವು ಹೇಳೋಕ್ಕೂ ಆ ಮನ್ಸು ಬರಲ್ಲ. ಗಾಡಿನ ಅವನು ಸೌಂಡ್ ಇವನು ಕೇಳಿಸ್ಬಾರ್ದು, ಹಂಗೆ ಅವಾಯ್ಡ್ ಮಾಡ್ತೀವಿ. ಅದು ಬಿಟ್ಟರೆ ಏನು ಆಟ ಮಾಡೋದಿಲ್ಲ. ವಯಸ್ಸು ಹುಡುಗನಾಗಿರುವಾಗ ಎಲ್ಲ ತಾನೇ ಇಂಡಿವಿಜುವಲ್ ಆಗಿ ಕಲಿಬೇಕು. ಯಾವ ಕ್ಲಾಸ್ಗೆಲ್ಲ ಹೋಗಿ ಕಲಿಯೋದು ಅದೆಲ್ಲ ಖರ್ಚೆ ಮಾಡೋಕ್ಕೆ ಬಿಡಲ್ಲ ನಮ್ಮನ್ನ. ಪಾಪ ಸಪ್ರೇಟ್ ರೂಮ್ಗೆ ಹೋಗಿ ತಾನೇ ಡ್ಯಾನ್ಸ್ ಆಡೋದು, ಬಾತ್ರೂಮ್ನಲ್ಲಿ ಹಾಡೋದು. ಅವನು ಸ್ಟಾರ್ ಆಗಿರ್ತಾನೆ ಅಂತ ನಾವು ಕನಸಿನಲ್ಲಿ ಅನ್ಕೊಂಡಿಲ್ಲ. ಯಾವ ಕಾಂಪಿಟೇಷನ್ ಹೋದ್ರೆ ಬೈರಿ ಕೈನಲ್ಲಿ ಬರೋಲ್ಲ. ಎಷ್ಟೊಂದು ಗಿಫ್ಟ್ಗಳು ಅವನಿಗೆ ಬರ್ತಾಯಿತ್ತು, ಇಡೋಕ್ಕೆ ಜಾಗ ಇಲ್ಲ, ಆ ಥರ ಆಗ್ಬಿಟ್ಟಿತ್ತು. ನಮ್ಮ ಮಗ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ. ನಮ್ಮ ಮಕ್ಕಳಿಗೆ ನಾವು ಓದಿಸಿದ್ದೀವಿ ಅಷ್ಟೇ. ಅವರು ತನ್ನ ಸ್ವಂತ ಕಾಲಿನಲ್ಲಿ ನಿಂತು ಇಷ್ಟು ಮಟ್ಟಿಗೆ ಬಂದಿದ್ದಾನೆ. ತುಂಬ ದೊಡ್ಡ ಆ್ಯಕ್ಟರ್ ಆದ್ರೇನು ಅಷ್ಟೇ ಸಿಂಪ್ಲಿಸಿಟಿ. ಎಲ್ಲರ ಹತ್ರನೂ ತುಂಬ ಅಟ್ಯಾಚ್ ಆಗಿರ್ತಾನೆ ರೀ. ರೋಡಿನಲ್ಲಿ ಯಾರನ್ನು ಹೋದರೆ ಕೂಡ ಅವ್ರಿಗೂ ಹಲೋ ಹೇಳ್ತಾನೆ. ರಮೇಶ್ ಅಂದರೆ ಎಲ್ರಿಗೂ ಪಂಚಪ್ರಾಣ. ಎಲ್ಲರೂ ಆಶೀರ್ವಾದನೂ ಇದೆ ಅವನಿಗೆ. ಐ ಲವ್ ಯು ಮಗಡೆ. ಓ ಗಾಡ್, ಇವ್ರು ಫಸ್ಟ್ ಆಫ್ ಆಲ್ ಬಂದಿರೋದೇ ಆಶ್ಚರ್ಯ ನನಗೆ. ನಾನು ಇಷ್ಟು ಫಿಲ್ಮ್ಸ್ 35 ವರ್ಷ ಆಯ್ತು ನಾನು ಬಂದು, ಒಂದಿನ ಅವ್ರು ಶೂಟಿಂಗ್ ನೋಡಿಲ್ಲ, ಸ್ಕ್ರೀನಲ್ಲೇ ಕಾಣಿಸ್ಕೊಳ್ಳಲ್ಲ. ಆಶ್ಚರ್ಯ ಆಯ್ತು ನನಗೆ. ನಮ್ಮ ಮನೇಲೆ ತಿಳಿದ್ಯಾರ ಅವ್ರು, ನಾನು ಇಲ್ದೇ ನೋಡಿ. ನಾನು ಸುತ್ತಾಡ್ತಿ, ಅದೇ ನನಗೆ ಶಾಕ್ ಇದು ರೀ. ಅವರು ನಾನು ಇವತ್ವರೆಗೂ ಸ್ವಲ್ಪ ಒಂದು ಹೈ ವಾಯ್ಸ್ ಅಲ್ಲಿ ಯಾರನ್ನೋ ಬೈದಿರೋದು ನೋಡೇ ಇಲ್ಲ ನಾನು. ಅವ್ರ ಕಣ್ಣಲ್ಲಿ ಯಾವಾಗಲೂ ಕೈಂಡ್ನೆಸ್, ಎಲ್ರ ಬಗ್ಗೆನು ತೃಪ್ತಿ ಮತ್ತು ತಾಳ್ಮೆಯ ಶಿಖರ ರೀ. ಅವರು ಒಂದು ತೃಪ್ತಿ ಇದೆ ರೀ ಅಮ್ಮನಲ್ಲಿ. ನಮ್ಮ ಅಮ್ಮ ನನ್ಗೆ ಏನ್ ಆಶ್ಚರ್ಯ ಅಂದ್ರೆ, ನಾನು ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಅಕ್ಕ, 4 ಜನ, ಅಪ್ಪ, ಅಷ್ಟೇ ರೀ. ಅವ್ರ ಪ್ರಪಂಚ ಬರೀ ಆ ಮನೆ, ಈ 4 ಜನ ರೀ. ಅದಲ್ಲೇ ತೃಪ್ತಿ ಕಂಡ್ಬಿಟ್ರು. ಇವತ್ತವರು ಖುಷಿಯಾಗಿರ್ತಾರೆ. ಇವತ್ತು ಅವ್ರು ಬಂದಿರೋದು ನನ್ ಬಹಳ ದೊಡ್ಡ ಸರ್ಪ್ರೈಸು. ವೀಕೆಂಡ್ ರಮೇಶ್ ಒಂದ್ಸಲ ಬಂದಿದ್ರು, ಅದರ್ವೈಸ್ ಎಲ್ಲೂ ನಾನು ನೋಡೇ ಇಲ್ಲ. ಸೊ ಥ್ಯಾಂಕ್ಸ್ ಎನಿವೆ. ಥ್ಯಾಂಕ್ ಯು. ಐ ಲವ್ ಯು ಮಮ್ಮಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.